ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಇಡೀ ಭಾರತಕ್ಕೆ ಮಹಾ ಗಂಡಾಂತರ ಕಾದಿದ್ಯ. ಲಾಕ್ಡೌನ್ ನಂತಹ ಪರಿಸ್ಥಿತಿ ಮತ್ತೆ ಎದುರಾಗುತ್ತಾ? ಇಡೀ ಭಾರತ ಕೇವಲ 4 ಗೋಡೆಗಳಿಗೆ ಸೀಮಿತವಾಗುತ್ತಾ? ಈ ಪ್ರಶ್ನೆಗಳು ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಪ್ರಶ್ನೆಗಳು ಹುಟ್ಟೋದಕ್ಕೂ ಕೂಡ ರೀಸನ್ ಇದೆ. ಆ ರೀಸನ್ ಪ್ರಧಾನಿ ನರೇಂದ್ರ ಮೋದಿಯವರು ಹೈದರಾಬಾದ್ನಲ್ಲಿ ಕೊಟ್ಟಂತ ಆ ಹೇಳಿಕೆ. ಹಾಗಾದ್ರೆ ನರೇಂದ್ರ ಮೋದಿಯವರು ಹೈದರಾಬಾದ್ನಲ್ಲಿ ಏನು ಮಾತನಾಡಿದ್ರು? ಅವರ ಮಾತಿನ ಬಗ್ಗೆ ಈಗ ದೇಶದಾದ್ಯಂತ ಯಾಕೆ ಚರ್ಚೆ ಆಗ್ತಾ ಇದೆ? ನಿಜವಾಗ್ಲೂ ಕೂಡ ಮತ್ತೆ ಲಾಕ್ಡೌನ್ ಆಗ್ಬಿಡುತ್ತಾ? ಈ ವಿಡಿಯೋದಲ್ಲಿ ಕುಲಂಕುಷವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕೋವಿಡ್-19 ಯಾರಿಗೆ ಗೊತ್ತಿಲ್ಲ, ತನ್ನ ಕಬಂದ ಬಾಹುಗಳಲ್ಲಿ ಇಡೀ ವಿಶ್ವವನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಕಣ್ಣಿಗೆ ಕಾಣದ ಮಾಯಾವಿಯ ಮಾಯೆಗೆ ಸಿಲುಕಿ ಇಡೀ ಜೀವ ಸಂಕುಲ ಪತ್ರಗುಟ್ಟು ಹೋಗಿತ್ತು. ಇಡೀ ವಿಶ್ವ ಕೇವಲ 4 ಗೋಡೆಗೆ ಸೀಮಿತವಾಗಿತ್ತು. ಪ್ರಾಣದ ಭಯದಿಂದ ಜೀವ ಸಂಕುಲ ಡವಡವ ಡವಡವ ಅಂತ ತನ್ನ ಜೀವವನ್ನ ಕೈಯಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ಕೂರುವಂತೆ ಮಾಡಿತ್ತು ಈ ಡೆಡ್ಲಿ ವೈರಸ್. ಈ ಡೆಡ್ಲಿ ವೈರಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇಶದಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಯಿತು. ಲಾಕ್ಡೌನ್ನ ಸಂದರ್ಭದಲ್ಲಿ ಯಾರು ಕೂಡ ಮನೆಯಿಂದ ಹೊರಗಡೆ ಬರಲಿಲ್ಲ. ಇಡೀ ಜೀವನ ಕೇವಲ 4 ಗೋಡೆಗಳಿಗೆ ಸೀಮಿತವಾಗಿಬಿಟ್ಟಿತ್ತು. ಎಲ್ಲವೂ ಕೂಡ ಆನ್ಲೈನ್, ವರ್ಕ್ ಫ್ರಮ್ ಹೋಮ್ ಶುರುವಾಯಿತು. ಮನೆಯಿಂದಲೇ ವರ್ಚುವಲ್ ಮೀಟಿಂಗ್ಗಳು ಶುರುವಾಯಿತು. ಇಡೀ ದೇಶ ಪತ್ರಗುಟ್ಟು ಹೋಗಿತ್ತು, ಬರ್ಬಾದಾಗಿ ಹೋಗಿತ್ತು. ಈಗ ಅಂತಹದ್ದೇ ಪರಿಸ್ಥಿತಿ ಮತ್ತೆ ಬರುತ್ತಾ? ಮತ್ತೊಮ್ಮೆ ಭಾರತಕ್ಕೆ ಮಹಾ ಗಂಡಾಂತರ ಎದುರಾಗ್ಬಿಡುತ್ತಾ? 2026 ಮತ್ತೊಮ್ಮೆ ಮತ್ತೊಂದು ಲಾಕ್ಡೌನ್ ಅನ್ನ ನೋಡುವಂತಾಗುತ್ತಾ? ಈ ಪ್ರಶ್ನೆಗಳು ಈಗ ನಮ್ಮನ್ನ ಕಾಡ್ತಾ ಇದೆ. ಒಂದು ರೀತಿಯಾಗಿ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಪ್ರಶ್ನೆಗಳು ಕಾಡೋದಕ್ಕೆ ಈಗಾಗಲೇ ನಾನು ಹೇಳಿದ್ದೀನಿ, ನರೇಂದ್ರ ಮೋದಿ ಅವರು ಕಾರಣ. ಹೈದರಾಬಾದ್ಗೆ ಹೋಗಿದ್ರು ನರೇಂದ್ರ ಮೋದಿಯವರು. ಒಂದು ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾ ಒಂದು ಹಿಂಟ್ ಅನ್ನ ಕೊಟ್ಟರು, ಅಥವಾ ಒಂದು ಎಚ್ಚರಿಕೆಯನ್ನ ಕೊಟ್ಟರು ನರೇಂದ್ರ ಮೋದಿಯವರು ಅಂತ. ಯಾರೋ ದಾರಿಯಲ್ಲಿ ಹೋಗುವಂತಹ ವ್ಯಕ್ತಿ ಹೇಳಿದ್ರೆ ಇಷ್ಟೊಂದು ಸೀರಿಯಸ್ ಆಗಿ ಇದನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ನರೇಂದ್ರ ಮೋದಿಯವರೇ ಲಾಕ್ಡೌನ್ ನಂತಹ ಮಾತನಾಡಿರುವಂಥದ್ದು, ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ವಿಚಾರ ತುಂಬಾ ಸೀರಿಯಸ್ ಆಗಿದೆ ಅಂತ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ನರೇಂದ್ರ ಮೋದಿಯವರು ಹೈದರಾಬಾದ್ನಲ್ಲಿ ಏನ್ ಮಾತನಾಡಿದ್ರು? साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए
विदेशी मुद्रा को बचाना होगा। ಹೈದರಾಬಾದ್ನಲ್ಲಿ ನರೇಂದ್ರ ಮೋದಿಯವರು ಬಹಿರಂಗ ಸಭೆಯಲ್ಲಿ ಅಲ್ಲಿರುವಂತಹ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು. ಅವರ ಆರಂಭದ ಭಾಷಣ ಹೇಗಿತ್ತು ಅಂತ ಹೇಳಿದ್ರೆ, ಇಡೀ ಜಗತ್ತು ಬಿಕ್ಕಟ್ಟಿನಲ್ಲಿದೆ, ಈಗ ಭಾರತ ಒಗ್ಗಟ್ಟಾಗಬೇಕಾಗಿದೆ. ಇದರ ಅರ್ಥ ಕೂಡ ಹೇಳ್ತೀನಿ. ಇಡೀ ಜಗತ್ತು ಬಿಕ್ಕಟ್ಟಿನಲ್ಲಿದೆ ಅಂತ ಹೇಳಿದ್ರೆ, ಯುದ್ಧಗಳಿಂದಾಗಿ ಇರಾನ್, ಇಸ್ರೇಲ್, ಅಮೆರಿಕ, ಉಕ್ರೇನ್, ರಷ್ಯಾ, ಅಮೆರಿಕ, ಹೀಗೆ ಯುದ್ಧಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇರುವ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಎಲ್ಲೂ ಕೂಡ ಬಿಕ್ಕಟ್ಟಿನ ವಾತಾವರಣ, ಈ ಜಾಗತಿಕ ಮಾರುಕಟ್ಟೆಯಲ್ಲಿ ಬಿಕ್ಕಟ್ಟಿನ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಈಗ ಭಾರತ ಒಗ್ಗಟ್ಟಾಗಬೇಕಾಗಿದೆ, ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರು. ಅದಾದ ಬಳಿಕ ಅಗತ್ಯಗಳು ಇದ್ರೆ ತ್ಯಾಗಕ್ಕೂ ಕೂಡ ಸಿದ್ಧರಾಗಿ, ಅಗತ್ಯಗಳು ಇದ್ರೆ ತ್ಯಾಗಕ್ಕೂ ಕೂಡ ಸಿದ್ಧರಾಗಿ ಅಂತ ಹೇಳಿದ್ರು. ಅಂದ್ರೆ ಇಡೀ ದೇಶ ಒಗ್ಗಟ್ಟಾಗಿ, ದೇಶಕ್ಕಾಗಿ, ಮುಂದಿನ ಭವಿಷ್ಯಕ್ಕಾಗಿ ನಾವು ಇವತ್ತು ತ್ಯಾಗಕ್ಕೆ ರೆಡಿಯಾಗಿ ಅಂತ ಹೇಳಿ ಕರೆ ಕೊಟ್ಟರು. ಅದಾದ ಬಳಿಕ ಮತ್ತೊಂದು ಕರೆಯನ್ನು ಕೊಟ್ಟರು. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ, ಮೆಟ್ರೋ ಮತ್ತೆ ಸರ್ಕಾರಿ ಸಾರಿಗೆಗಳನ್ನ, ಬಸ್ ವಗೇರಾ ಅವುಗಳನ್ನ ಹೆಚ್ಚಾಗಿ ಬಳಸಿ ಅಂತ ಕರೆ ಕೊಟ್ಟರು. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದ್ದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಹೈದರಾಬಾದ್ನಲ್ಲಿ ಇತ್ತೀಚೆಗೆ ಬಂಕ್ಗಳು ಕ್ಲೋಸ್ ಆಗಿದ್ವು ಪೆಟ್ರೋಲ್ ಡೀಸೆಲ್ ಇಲ್ಲದ ಕಾರಣಕ್ಕಾಗಿ. ಮತ್ತೆ ಈಗಾಗಲೇ ಇರಾನ್, ಇಸ್ರೇಲ್, ಅಮೆರಿಕ ಸಂಘರ್ಷದ ಕಾರಣಕ್ಕಾಗಿ ಕಚ್ಚಾ ತೈಲ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಪೂರೈಕೆ ಆಗ್ತಾ ಇದ್ರೂ ಕೂಡ ದುಬಾರಿ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ನಾವು ಈಗ ಕೊಂಡುಕೊಳ್ಳುವಂಥ ಪರಿಸ್ಥಿತಿ ಇದ್ರೂ ಕೂಡ ಕಚ್ಚಾ ತೈಲದ ರೇಟ್ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಕಡಿಮೆ ಯೂಸ್ ಮಾಡೋಣ, ಕಡಿಮೆ ಯೂಸ್ ಮಾಡಿ ಅಂತ ಹೇಳಿ ಕರೆ ಕೊಟ್ಟರು. ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಯೂಸ್ ಮಾಡಿ ಅಂತ ಹೇಳಿ. ಇನ್ನೂ ಮುಖ್ಯವಾಗಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ವರ್ಕ್ ಫ್ರಮ್ ಹೋಮ್ ಶುರು ಮಾಡಿ ಅಂತ ಹೇಳಿಬಿಟ್ರು. ವರ್ಚುವಲ್ ಮೀಟಿಂಗ್ಗಳನ್ನ ಮಾಡಿ, ಹೆಚ್ಚಾಗಿ ಹೊರಗಡೆ ಓಡಾಡಬೇಡಿ ಅಂತ ಹೇಳಿ ಕರೆಯನ್ನ ಕೊಟ್ಟರು. ವರ್ಚುವಲ್ ಮೀಟಿಂಗ್ಗಳು ಮತ್ತೆ ವರ್ಕ್ ಫ್ರಮ್ ಹೋಮ್, ವ್ಯಕ್ತಿ ಹೊರಗಡೆ ಬಂದರೆ ತಾನೇ ಡೀಸೆಲ್, ಆಟೋ, ಮತ್ತೊಂದು ಅಂತ ಬರೋದು. ಸೊ ಮನೆಯಿಂದಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಈ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಹೇಗೆ ಮನೆಯಿಂದಲೇ ಕೆಲಸ ಮಾಡಿದ್ರಲ್ವಾ, ಆ ರೀತಿಯಾಗಿ ಮನೆಯಲ್ಲೇ ಇದ್ದು ವರ್ಕ್ ಮಾಡೋದನ್ನು ಶುರು ಮಾಡಿ. ಮತ್ತು ಮೀಟಿಂಗ್ಗಳು ಅಂತ ಬಂದಾಗ ನೇರವಾಗಿ ಭೇಟಿ ಬೇಕಾಗಿಲ್ಲ, ವರ್ಚುವಲ್ ಆಗಿ ಮೀಟಿಂಗ್ಗಳನ್ನು ಮಾಡಿ ಅಂತ ಹೇಳಿ ಕರೆ ಕೊಟ್ಟರು. ಅಂದರೆ ವ್ಯಕ್ತಿಗಳು, ಅಂದರೆ ನಾವು ಜನರು ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಬೇಕು ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಇನ್ನೂ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಚಿನ್ನವನ್ನು ಖರೀದಿ ಮಾಡೋದು ಮಿನಿಮಮ್ 1 ವರ್ಷದ ಕಾಲ ನಿಲ್ಲಿಸಬೇಡಿ ಅಂತ ಕೊಟ್ಟಿದ್ದಾರೆ ಕರೆ. ಚಿನ್ನ ಖರೀದಿ 1 ವರ್ಷ ಮಾಡಲೇಬೇಡಿ, ತುಂಬಾ ದುಬಾರಿ ಆಗ್ತಾ ಇದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತ. ಈಗ ನೋಡಿ, ಈ ಚಿನ್ನ ಖರೀದಿ ಅಂತ ಹೇಳಿದ್ರೆ ಭಾರತದಲ್ಲಿ ಚಿನ್ನ ಖರೀದಿ ಪ್ರತಿದಿನ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ರೇಟ್ ಜಾಸ್ತಿ ಆದರೂ ಕಡಿಮೆ ಆದರೂ ಚಿನ್ನ ಖರೀದಿ ಮಾತ್ರ ಕಡಿಮೆ ಆಗೋದೇ ಇಲ್ಲ. ಹಬ್ಬ ಹರಿದಿನ, ಅಕ್ಷಯ ತೃತೀಯ, ಮದುವೆ ಸಮಾರಂಭ, ನಾಮಕರಣ, ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಚಿನ್ನ ಬೇಕೇ ಬೇಕು ನಮಗೆ. ಬಟ್ ಚಿನ್ನ ಬೇಕು ಸರಿ, ಬಟ್ ರೇಟನ್ನು ನೋಡಿದ್ರೆ ರೇಟ್ ಜಾಸ್ತಿ ಆಗ್ತಾ ಇದೆ. ಮತ್ತದೇ ಜಾಗತಿಕ ಬಿಕ್ಕಟ್ಟು, ಯುದ್ಧಗಳು. ಈ ಚಿನ್ನ ಖರೀದಿಯನ್ನ ಈಗ ನಾವು ನಿಲ್ಲಿಸಿದ್ರೆ ಭವಿಷ್ಯದಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ 1 ವರ್ಷಗಳ ಕಾಲ ಅಟ್ಲೀಸ್ಟ್ ಚಿನ್ನ ಖರೀದಿಯನ್ನ ನಿಲ್ಲಿಸಬಿಡಿ ಅಂತ ಹೇಳಿ ನರೇಂದ್ರ ಮೋದಿಯವರು ಕರೆಯನ್ನ ಕೊಟ್ಟಿದ್ದಾರೆ. ನೋಡಿ, ನರೇಂದ್ರ ಮೋದಿಯವರ ಈ ಎಲ್ಲ ಹೇಳಿಕೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ, ಅವರ ಭಾಷಣದ ತುಣುಕುಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಕ್ಲಿಯರ್ ಆಗ್ತಾ ಇದೆ ಒಂದು ವಿಚಾರ: ಭಾರತ ಸಂಕಷ್ಟದಲ್ಲಿದೆ. ಯಾಕೆ ಸಂಕಷ್ಟದಲ್ಲಿದೆ? ಜಾಗತಿಕ ಮಾರುಕಟ್ಟೆಯಲ್ಲಿ ತಳ್ಳಣ ಉಂಟಾಗಿದೆ, ಯುದ್ಧಗಳು ಶುರುವಾಗಿರುವ ಕಾರಣಕ್ಕಾಗಿ.
ಅತಿ ಹೆಚ್ಚಾಗಿ ಆಮದನ್ನೇ ನಂಬಿಕೊಂಡಿರುವಂಥದ್ದು. ನಮಗೆ ಬೇಕಾಗಿರುವಂಥ ತೈಲ, ಚಿನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ತೀವಿ ನಾವು. ರಫ್ತು ಮಾಡೋದಕ್ಕಿಂತ ಆಮದು ಮಾಡ್ಕೊಳ್ಳೋದು ಜಾಸ್ತಿ ನಾವು. ಸೊ ಈ ಆಮದು ಮಾಡ್ಕೋಬೇಕು ಅಂತ ಹೇಳಿದ್ರೆ ವ್ಯವಹಾರ ಡಾಲರ್ನಲ್ಲಿ ಇರಬೇಕಾಗುತ್ತೆ. ಡಾಲರ್ ರೇಟ್ ಎಲ್ಲಿದೆ ಅಂತ ಹೇಳಿದ್ರೆ ರೂಪಾಯಿಗೂ ಡಾಲರ್ಗೂ ಹೆಚ್ಚು ಕಡಿಮೆ 90 ಚಿಲ್ಲರೆ ಆಗಿಬಿಟ್ಟಿದೆ. ಸೊ ಇಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿಯೂ ಕೂಡ ದೇಶ ಸಂಕಷ್ಟದಲ್ಲಿದೆ. ಇದನ್ನು ಗಮನದಲ್ಲಿಟ್ಕೊಂಡು ನರೇಂದ್ರ ಮೋದಿಯವರು ಈಗ ಕರೆಯನ್ನು ಕೊಟ್ಟಿದ್ದಾರೆ. ಚಿನ್ನ ಖರೀದಿ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಇದು ಇನ್ನೂ ಆರಂಭ. ಮುಂದೆ ಮಾರಿ ಹಬ್ಬ ಇದೆ ಅಂತ ಹೇಳಿ ಒಂದಿಷ್ಟು ರಾಜಕೀಯ ಪಂಡಿತರು, ಜಿಯೋ ಪಾಲಿಟಿಕ್ಸ್ ಅನ್ನ ತುಂಬಾ ಹತ್ತಿರದಿಂದ ನೋಡಿದವರು ಕೂಡ ಹೇಳ್ತಾ ಇದ್ದಾರೆ. ತುಂಬಾ ಕಷ್ಟ ಇದೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಹಿಂಗೆ ಮುಂದುವರೆದ್ರೆ, ಯುದ್ಧ ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಮುಂದೆ ತುಂಬಾ ಕಷ್ಟ ಆಗುತ್ತೆ, ಸೊ ಮಿತವಾಗಿ ಬಳಸಿ ಅಂತ ಹೇಳಿ. ಇನ್ನು ನರೇಂದ್ರ ಮೋದಿ ಅವರ ಈ ಭಾಷಣದ ಉದ್ದೇಶ ಏನು? ನರೇಂದ್ರ ಮೋದಿ ಅವರ ಈ ಭಾಷಣದ ಉದ್ದೇಶ ಏನು ಅಂತ ಹೇಳಿದ್ರೆ ಸಿಂಪಲ್. ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ರೇಟ್ ಜಾಸ್ತಿ ಆಗಿದೆ, ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಭಾರತ ಇವುಗಳನ್ನು ಕಚ್ಚಾ ತೈಲ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಆಲ್ಮೋಸ್ಟ್ ಆಮದನ್ನು ಮಾಡಿಕೊಳ್ಳುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳೋ ಕಾರಣಕ್ಕಾಗಿ ನಾವು ಡಾಲರ್ನಲ್ಲಿ ವಿನಿಮಯ ಮಾಡಬೇಕಾಗುತ್ತೆ, ವ್ಯವಹಾರ ಮಾಡಬೇಕಾಗುತ್ತೆ. ಡಾಲರ್ ಮುಂದೆ ರೂಪಾಯಿ ಬಿದ್ದಿದೆ. ಹೇಗೆ ನೋಡಿದ್ರೂ ಕೂಡ ನಮಗೆ ಲಾಸ್ ಆಗುತ್ತೆ, ಆರ್ಥಿಕವಾಗಿ ಲಾಸ್ ಆಗುತ್ತೆ. ಅಟ್ಲೀಸ್ಟ್ ಈಗ ಚಿನ್ನವನ್ನು, ಕಚ್ಚಾ ತೈಲವನ್ನು ಖರೀದಿ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಮಲ್ಲಿರುವಂಥ ಡಾಲರ್ ಹೊರಗಡೆ ಹೋಗುವುದು ಕಡಿಮೆ ಆಗುತ್ತೆ. ಆರ್ಥಿಕವಾಗಿ ನಾವು ಅಟ್ಲೀಸ್ಟ್ ಈಗ ಸಸ್ಟೈನ್ ಆಗಬಹುದು. ಈಗ ಸಂಕಷ್ಟ ಏನು ಎದುರಾಗ್ತಾ ಇದೆಯಲ್ವಾ, ಅದನ್ನು ಎದುರಿಸುವುದಕ್ಕೆ ನಾವು ಗಟ್ಟಿಯಾಗಿ ಒಂದಾಗಿ ನಿಂತ್ಕೊಂಡ್ರೆ ಸಾಧ್ಯ ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಬಟ್ ಸರ್ ಸಾಹೇಬರು, ಪ್ರಧಾನಿಗಳು ಕರೆಯನ್ನು ಕೊಟ್ಟಾಗಿದೆ. ಅದು ಹೈದರಾಬಾದ್ನಲ್ಲಿ ಇದ್ಕೊಂಡು ಕರೆ ಕೊಟ್ಟಿದ್ದಾರೆ ಸರಿ, ಬಟ್ ಜನರು ಏನು ಮಾಡ್ತಾರೆ? ಜನರು ರೆಡಿ ಇದ್ದಾರಾ? ಈಗಾಗಲೇ ಒಂದಿಷ್ಟು ದುಬಾರಿ, ಎಲ್ಲ ವಸ್ತುಗಳು ಕೂಡ ದುಬಾರಿ, ದುನಿಯಾ ತುಂಬ ದುಬಾರಿಯಾಗಿದೆ. ದುಬಾರಿ ಪ್ರಪಂಚದಲ್ಲಿ ಜನಸಾಮಾನ್ಯ ಬದುಕೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಬ್ಯಾರಿಯರ್ ಹಾಕ್ಕೊಳ್ಳಿ, ಲಾಕ್ಡೌನ್ ಅಂತ ಪರಿಸ್ಥಿತಿ, ಹೊರಗಡೆ ಓಡಾಡಬೇಡಿ ಅಂತ ಹೇಳಿಬಿಟ್ರೆ ಜೀವನ ನಡೆಯೋದು ಹೇಗೆ? ಆಟೋ ಡ್ರೈವರ್ ಏನು ಮಾಡ್ತಾನೆ? ಟ್ಯಾಕ್ಸಿ ಏನು ಮಾಡ್ತಾನೆ? ಮತ್ತು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗ್ಬಿಟ್ರೆ ಎಲ್ಲ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಈಗ ನರೇಂದ್ರ ಮೋದಿಯವರ ಎಚ್ಚರಿಕೆ ಸಾಕಷ್ಟು ಕುತೂಹಲಕ್ಕೆ, ಒಂದಿಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ನಿಮ್ಗೇನಿಸುತ್ತೆ? ಮತ್ತೆ ಲಾಕ್ಡೌನ್ ಅಂತಹ ಪರಿಸ್ಥಿತಿ ಎದುರಾಗುತ್ತಾ, ಅಥವಾ ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗ್ಬಿಡುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು. ಹಾಗೆ ಇಂತಹದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡವನ್ನು. ನಮಸ್ಕಾರ.